ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಕೆಲಸ ಮಾಡಬೇಕೆಂದು ಕನಸು ಕಾಣುತ್ತಿರುವವರಿಗೆ ಇಲ್ಲಿದೆ ಒಂದು ದೊಡ್ಡ ಅವಕಾಶ. ಸಶಸ್ತ್ರ ಸೀಮಾ ಬಲ್ ಎಸ್ಎಸ್ಬಿ ವತಿಯಿಂದ ಒಟ್ಟು 827 ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಪ್ರಕಟವಾಗಿದೆ. ಇಂದಿನ ವಿಡಿಯೋದಲ್ಲಿ ಈ ಹುದ್ದೆಗಳ ವಿವರ, ಸಂಬಳ, ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಹುದ್ದೆಗಳ ವಿವರ ಮತ್ತು ಸಂಬಳ. ಈ ಹುದ್ದೆಗಳು ಕೇಂದ್ರ ಸರ್ಕಾರದ ಗ್ರೂಪ್ ಸಿ ನಾನ್ ಗೆಜೆಟೆಡ್ ವಿಭಾಗಕ್ಕೆ ಸೇರಿವೆ. ಒಟ್ಟು ಹುದ್ದೆಗಳು 827. ವೇತನ ಶ್ರೇಣಿ: ಆಯ್ಕೆಯಾದವರಿಗೆ ಲೆವೆಲ್ 3ರಂತೆ ರು 21,700 ರಿಂದ ರು 69,100 ವೇತನ ದೊರೆಯಲಿದ್ದು, ಇದರ ಜೊತೆಗೆ ಭತ್ಯೆಗಳು ಮತ್ತು ಪಿಂಚಣಿ ಸೌಲಭ್ಯವೂ ಇರುತ್ತದೆ. ಪ್ರಮುಖ ಹುದ್ದೆಗಳ ವಿವರ: ಚಾಲಕ, ಡ್ರೈವರ್ ಕೇವಲ ಪುರುಷರಿಗೆ 553 ಹುದ್ದೆಗಳು, ವಾಷರ್ಮ್ಯಾನ್ 74 ಹುದ್ದೆಗಳು, ಕ್ಷೌರಿಕ, ಬಾರ್ಬರ್ 43 ಹುದ್ದೆಗಳು, ತೋಟಗಾರ ಮತ್ತು ಟೇಲರ್ ತಲಾ 41 ಹುದ್ದೆಗಳು, ಪಶುವೈದ್ಯಕೀಯ ವೆಟರ್ನರಿ 34 ಹುದ್ದೆಗಳು. ಅರ್ಹತೆ ಮತ್ತು ವಯೋಮಿತಿ: ಪ್ರತಿ ಹುದ್ದೆಗೂ ಪ್ರತ್ಯೇಕ ಅರ್ಹತೆಗಳಿವೆ. ಪಶುವೈದ್ಯಕೀಯ 10ನೇ ತರಗತಿ ವಿಜ್ಞಾನದೊಂದಿಗೆ ಪ್ಲಸ್ 1 ವರ್ಷದ ಅನುಭವ, ವಯಸ್ಸು 18 ರಿಂದ 27. ಚಾಲಕ 10ನೇ ತರಗತಿ ಪ್ಲಸ್ ಹೆವಿ ಡ್ರೈವಿಂಗ್ ಲೈಸೆನ್ಸ್ HMV, ವಯಸ್ಸು 18 ರಿಂದ 27. ಕಾರ್ಪೆಂಟರ್ 10ನೇ ತರಗತಿ ಪ್ಲಸ್ 2 ವರ್ಷದ ಅನುಭವ ಅಥವಾ ITI, ವಯಸ್ಸು 18 ರಿಂದ 25. ಇತರ ಟ್ರೇಡ್ಸ್ಮೆನ್ಗಳು 10ನೇ ತರಗತಿ ಪ್ಲಸ್ 2 ವರ್ಷದ ಅನುಭವ ಅಥವಾ 1 ವರ್ಷದ ITI ಅಥವಾ ವೊಕೇಶನಲ್ ಕೋರ್ಸ್, ವಯಸ್ಸು 18 ರಿಂದ 23. ವಯೋಮಿತಿ ಸಡಿಲಿಕೆ: SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಮಾಜಿ ಸೈನಿಕರಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇರುತ್ತದೆ. ಆಯ್ಕೆ ಪ್ರಕ್ರಿಯೆ: ಹಂತ 1 ದೈಹಿಕ ಪರೀಕ್ಷೆ. ಆಯ್ಕೆ ಪ್ರಕ್ರಿಯೆಯ ಮೊದಲ ಹಂತದಲ್ಲಿ PET ಮತ್ತು PST ಇರುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ PET ಪುರುಷರಿಗೆ 4.8 ಕಿಲೋಮೀಟರ್ ಓಟ 24 ನಿಮಿಷದಲ್ಲಿ, ಮಹಿಳೆಯರಿಗೆ 2.4 ಕಿಲೋಮೀಟರ್ ಓಟ 18 ನಿಮಿಷದಲ್ಲಿ. ದೈಹಿಕ ಪ್ರಮಾಣ ಪರೀಕ್ಷೆ PST ಡ್ರೈವರ್ ಮತ್ತು ಪಶುವೈದ್ಯಕೀಯ ಹುದ್ದೆಗಳಿಗೆ ಪುರುಷರ ಎತ್ತರ ಕನಿಷ್ಠ 170 ಸೆಂಟಿಮೀಟರ್ ಇರಬೇಕು. ಇತರ ಟ್ರೇಡ್ಗಳಿಗೆ ಪುರುಷರ ಎತ್ತರ 167.5 ಸೆಂಟಿಮೀಟರ್ ಮತ್ತು ಮಹಿಳೆಯರ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಆಯ್ಕೆ ಪ್ರಕ್ರಿಯೆ: ಹಂತ 2, 3 ಮತ್ತು 4. ಹಂತ 2 ಲಿಖಿತ ಪರೀಕ್ಷೆ CBT. 100 ಪ್ರಶ್ನೆಗಳಿಗೆ 100 ಅಂಕಗಳ ಪರೀಕ್ಷೆ ಇರುತ್ತದೆ. ಇದರಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ರೀಸನಿಂಗ್ ಮತ್ತು ಇಂಗ್ಲಿಷ್ ಅಥವಾ ಹಿಂದಿ ವಿಷಯಗಳಿರುತ್ತವೆ. ಹಂತ 3 ಕೌಶಲ್ಯ ಪರೀಕ್ಷೆ ಸ್ಕಿಲ್ ಟೆಸ್ಟ್. ಇದು 50 ಅಂಕಗಳ ಪ್ರಾಯೋಗಿಕ ಪರೀಕ್ಷೆಯಾಗಿದ್ದು, ಉತ್ತೀರ್ಣರಾಗಲು ಕನಿಷ್ಠ 60% ಅಂದರೆ 30 ಅಂಕಗಳು ಪಡೆಯುವುದು ಕಡ್ಡಾಯ. ಹಂತ 4 ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ. ಅಂತಿಮವಾಗಿ ನಿಮ್ಮ ಎಲ್ಲಾ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ತಪಾಸಣೆ ನಡೆಯುತ್ತದೆ. ಅರ್ಜಿ ಶುಲ್ಕ ಮತ್ತು ಎಚ್ಚರಿಕೆಗಳು: ಸಾಮಾನ್ಯ UR, EWS ಮತ್ತು OBC ವರ್ಗದ ಪುರುಷರಿಗೆ ರು 100, SC/ST ಮಾಜಿ ಸೈನಿಕರು ಮತ್ತು ಎಲ್ಲಾ ವರ್ಗದ ಮಹಿಳೆಯರಿಗೆ ಶುಲ್ಕವಿಲ್ಲ. ಅರ್ಜಿ ತಿರಸ್ಕೃತವಾಗದಂತೆ ಎಚ್ಚರ ವಹಿಸಿ. ನಿಮ್ಮ ಫೋಟೋ ಬಿಳಿ ಹಿನ್ನೆಲೆಯಲ್ಲಿರಲಿ ಮತ್ತು ಸಹಿಯನ್ನು ಕೇವಲ ಸಣ್ಣ ಅಕ್ಷರಗಳಲ್ಲಿ ಸ್ಮಾಲ್ ಲೆಟರ್ಸ್ ನೀಲಿ ಅಥವಾ ಕಪ್ಪು ಶಾಹಿಯಲ್ಲಿ ಮಾಡಿ. ಕ್ಯಾಪಿಟಲ್ ಅಕ್ಷರಗಳಲ್ಲಿ ಸಹಿ ಮಾಡಬೇಡಿ. ಸ್ನೇಹಿತರೆ, ನೀವು ಅರ್ಹರಾಗಿದ್ದರೆ ಇಂದಿನಿಂದಲೇ ದೈಹಿಕ ಪರೀಕ್ಷೆಗೆ ತಯಾರಿಯನ್ನು ಆರಂಭಿಸಿ. ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ssbrecruitment.gov.in ಗೆ ಭೇಟಿ ನೀಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು ಜಾಹೀರಾತು ಪ್ರಕಟವಾದ ದಿನದಿಂದ 30 ದಿನಗಳು ಮಾತ್ರವಿರುತ್ತದೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.